ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಹಳ್ಳಿ ಶೈಲಿಯಲ್ಲಿ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಮಸ್ಕಾಯಿ ಅಂತೇಳಿ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದು ಪಕ್ಕ ಹಳ್ಳಿ ಶೈಲಿಯಲ್ಲಿ ಸಾಂಬಾರು ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತು ನಾನು ಆಫೀಸಿಂದ ಬರುವಾಗ ಸ್ವಲ್ಪ ತರಕಾರಿ ಕೂಡ ತೊಗೊಂಡು ಬಂದಿದ್ದೆ. ನಾನು ತರಕಾರಿನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋತೀನಿ ಮತ್ತು ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೋತೀನಿ ಎಲ್ಲ ವಿಡಿಯೋನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟು ನಾನಿಲ್ಲಿ ಗದ್ದೆಯಿಂದ ಬೆಳೆದಿರುವಂಥ ಅಕ್ಕಿಯಿಂದ ಇವತ್ತು ರೈಸ್ನ ಮಾಡ್ಕೋತಾ ತುಂಬ ರುಚಿಯಾಗಿ ಕೂಡ ಇರುತ್ತೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು 1-2 ವಿಷಲ್ ತೊಗೊಂಡ್ರೆ ಅನ್ನ ಆಗುತ್ತೆ. ಇವಾಗ ಇಲ್ಲಿ ಸಾಂಬಾರಿಗೆ ಅಂತೇಳಿ ನಾನು ಒಂದು ಮೀಡಿಯಮ್ ಸೈಜ್ದು ಹೀರೆಕಾಯಿನ ಈ ಥರ ಸಿಪ್ಪೆಲ್ಲ ತೆಗೆದು ಅಂದರೆ ಮೇಲಿರುವಂಥ ಸ್ಕಿನ್ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಅದರಲ್ಲೂ ಈ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮುದ್ದೆಗಿಂತನೂ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಉದ್ದುದ್ದಾಗಿ ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳೋದ್ರಿಂದ ಕುಕ್ಕರಲ್ಲಿ ನಾವು ವಿಷಲ್ ಹಾಕ್ಸ್ಕೊಂಡಾಗ ಚೆನ್ನಾಗಿ ಕುಕ್ ಆಗುತ್ತೆ. ಹಾಗಾಗಿ ಇಲ್ಲೊಂದು ನಾನು ಬದನೆಕಾಯಿ ಕೂಡ ತೊಗೊಂಡು ಅದನ್ನು ಕೂಡ ಈ ಥರ ದಪ್ಪಾಗಿ ಕಟ್ ಮಾಡಿ ಸೇರಿಸ್ಕೊತೀನಿ. ಮತ್ತು ಇಲ್ಲಿ ಮೀಡಿಯಮ್ ಸೈಜ್ದು 2 ಟೊಮೊಟೊ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹುಳಿ ಟೊಮೊಟೊನ ಸೇರಿಸ್ಕೊತಾ ಇಲ್ಲ, ಇಲ್ಲಿ ಸ್ವೀಟ್ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಸಾಂಬಾರು. ಹಾಗಾಗಿ ಯಾರಾದರೂ ಈ ಸಾಂಬಾರನ್ನ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ, ಸಿಂಪಲ್ಲಾಗಿ ಕೂಡ ಇರುತ್ತೆ, ಬೇಗ ಕೂಡ ಮಾಡ್ಕೋಬೋದು. ನಾವಿಲ್ಲಿ ಯೂಟ್ಯೂಬ್ಗೆ ವಿಡಿಯೋ ಮಾಡೋದ್ರಿಂದ ನಾವು ಸ್ವಲ್ಪ ನಿಧಾನ ತೋರಿಸ್ತೀವಿ, ಬಟ್ ನೀವು ಮಾಡ್ಕೋಬೇಕಾದ್ರೆ ತುಂಬ ಬೇಗ ಕೂಡ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು 15 ನಿಮಿಷಕ್ಕೆಲ್ಲ ನೀವು ಈ ಸಾಂಬಾರನ್ನ ಮಾಡಿಕೊಂಡೇ ಬಿಡ್ಬೋದು. ನಾನಿಲ್ಲಿ ಸಾಂಬಾರಿಗೆ ಯಾವುದೇ ರೀತಿಯಾಗಿ ಮಸಾಲೆ ಪುಡಿಗಳನ್ನ ಸೇರಿಸ್ಕೊತಾ ಇಲ್ಲ. ಅಂದರೆ ಸಾಂಬಾರು ಪುಡಿ ಆಗಿರ್ಬೋದು ಅಥವಾ ಈ ಧನಿಯಾ ಪುಡಿ ಆಗಿರ್ಬೋದು, ಈ ರೀತಿಯಾಗಿ ಯಾವುದೇ ಸಾಂಬಾರು ಪುಡಿಗಳನ್ನ ಸೇರಿಸ್ತಾ ಇಲ್ಲ. ಈ ರೀತಿಯಾಗಿ ನಾವು ಸೇರಿಸ್ಕೊಂಡು ಮಾಡಿಕೊಂಡ್ರೆ ನಾರ್ಮಲಾಗಿ ನಾವು ಸಾಂಬಾರು ಮಾಡ್ತೀವಲ್ವ, ಹೀರೆಕಾಯಿ ಮತ್ತು ಬೇಳೆ ಟೊಮೊಟೊ ಸೇರಿಸಿ ಸಾಂಬಾರು ಮಾಡ್ತೀವಿ ನೋಡಿ, ಅಂದರೆ ಹುಳಿ ಸಾಂಬಾರು ಟೈಪು, ಆ ರೀತಿಯಾಗಿ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಸೇರಿಸ್ಕೊತಾ ಇಲ್ಲ. ಇದ್ರ ಬದಲಾಗಿ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ ಅಷ್ಟೇ ಸೇರಿಸ್ಕೊಂಡು ಮಾಡ್ತಾ ಇರೋದು. ಈ ರೀತಿಯಾಗಿ ಮಾಡ್ಕೊಳೋದ್ರಿಂದ ನಮಗೆ ಈ ಸಾಂಬಾರು ಒಳ್ಳೆ ಮಸ್ಕಾಯಿ ಸಾಂಬಾರು ಅಂತ ಹೇಳಿ ಕರೀತಾರೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅಂದರೆ ಮಸಾಲೆ ಸಾಂಬಾರು ಥರ ಇರಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಆವಾಗಲೇ ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಾಗೆ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಆವಾಗಲೇ ನಾನೇನು ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಅದು ಕೂಡ ಸೇರಿಸ್ಕೊತೀನಿ. ಅದಾದ ನಂತರ ನಾನಿಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಆಯಿಲು ಕೂಡ ಸೇರಿಸ್ಕೊಂಡು ಒಂದು 3 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಬೇಳೆ ಮತ್ತು ಹೀರೆಕಾಯಿ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು, ಆವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ನಾವು ಯಾವುದೂ ಕೂಡ ಇಲ್ಲಿ ಮಸಾಲೆನ ರುಬ್ಬಿ ಮಾಡಲ್ಲ, ಡೈರೆಕ್ಟು ಕುಕ್ಕರಲ್ಲಿ ಹಾಕಿ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವೆಷ್ಟು ಚೆನ್ನಾಗಿ ಸ್ನ್ಯಾಶ್ ಮಾಡ್ತೀವಿ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಹಾಗಾಗಿ ಒಂದು 3-4 ವಿಷಲ್ ಆದರೂ ತೊಗೊಬೇಕಾಗತ್ತೆ, ಆವಾಗ ರುಚಿಯಾಗಿ ಕೂಡ ಬರುತ್ತೆ ಸಾಂಬಾರು. ಹಾಗಾಗಿ ಅಷ್ಟೇ. ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ನಾನೊಂದು 3 ವಿಷಲ್ಲು ತೊಗೊತೀನಿ. ಸಾಂಬಾರು ಕೂಡ ತಿಕ್ಕಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 3 ವಿಷಲ್ಲ ತೊಗೊತೀನಿ. 3 ವಿಷಲ್ ಆದರೆ ಸಾಂಬಾರಿಗೆ ಸಾಕಾಗುತ್ತೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾ ಇರಲಿ, ಇಲ್ಲಿ ಒಗ್ಗರಣೆ ಕೂಡ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಏನಿಲ್ಲ, ಸಿಂಪಲ್ಲಾಗಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡೋದು ಅಷ್ಟೇ. ಇದಕ್ಕೆ ಒಗ್ಗರಣೆಗೆ ನಾನು ಈರುಳ್ಳಿ ಎಲ್ಲ ಬಳಸಲ್ಲ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತೀನಿ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನೇ ಸೇರಿಸ್ಕೊಂಡು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ ಒಗ್ಗರಣೆ, ಅಷ್ಟೊಂದೆಲ್ಲ ಜಾಸ್ತಿ ಕೂಡ ಏನೂ ಸೇರಿಸಲ್ಲ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಸಾಂಬಾರು ಕೂಡ ತುಂಬ ರುಚಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ. ಹಾಗೆ ನಾನು ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಹೋಗಬೇಕಿತ್ತು, ಹಾಗಾಗಿ ಅದು ವಿಷಲ್ ಹೋಗೋವರೆಗೂ ಬೀನ್ಸ್ ಆದರೂ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಆಫೀಸಿಂದ ಬರುವಾಗ ಸ್ವಲ್ಪ ತರಕಾರಿನ ತೊಗೊಂಡು ಬಂದಿದ್ದೆ, ಅದ್ರ ಜೊತೆ ಬೀನ್ಸು ಕೂಡ ತೊಗೊಂಡು ಬಂದಿದ್ದೆ. ಅವರು ಬೀನ್ಸ್ನ ನಾನೇನು ಹಾರ್ಸೋಕೆ ಹೋಗಿಲ್ಲ, ಅವರೇ ಕೊಟ್ಟಿತ್ತು. ಬಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಫುಲ್ಲು ಬಲ್ತಿರೋ ಬೀನ್ಸ್ನ ಕೊಟ್ಟಿದ್ದಾರೆ. ಸುಮಾರು ಬೀನ್ಸು ನನಗೆ ವೇಸ್ಟೇ ಆಯಿತು ಅಂತ ಹೇಳ್ಬೋದು. ಸಿಕ್ಕಾಬಟ್ಟೆ ಬೀನ್ಸ್ ಎಲ್ಲ ಬಲ್ತೋಗಿತ್ತು, ನಾನು ಕೂಡ ನೋಡಲಿಲ್ಲ. ಚೆನ್ನಾಗಿರೋದೇ ಕೊಟ್ಟಿರ್ತಾರೆ ಅಂತೇಳಿ ಎತ್ಕೊಂಡು ಬಂದೆ. ಈ ಥರ ಮಾಡಿಬಿಡ್ತಾರೆ ಒಂದೊಂದ್ಸತಿ, ನಾವೇನಾದರೂ ಹಾರಿಸ್ಕೊಂಡು ತೊಗೊಳ್ಳಿಲ್ಲ ಅಂತ ಅಂದರೆ ಸೆಂಟ್ರಲ್ಲಿ ಈ ಥರ ಯಾಮಾರಿಸ್ಬಿಡ್ತಾರೆ, ಅದೇ ಬೇಜಾರಾಗುತ್ತೆ. ಸುಮಾರು ಬೀನ್ಸ್ ನೋಡ್ತಿರ್ಬೋದು ನೀವು, ಎಷ್ಟೊಂದು ಬೀನ್ಸ್ ನಂಗೆ ವೇಸ್ಟ್ ಆಯ್ತು ಅಂತ. ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಬಲ್ತಿತ್ತು, ಅದು ಹಾಕೋಕ್ಕೂ ಕೂಡ ಆಗಲ್ಲ, ಮತ್ತು ಟೇಸ್ಟು ಕೂಡ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ನಾವು ಅವಾಗಲೇ ಈ ಬೇಳೆ ಮತ್ತು ಹೀರೆಕಾಯಿ ಟೊಮೊಟೊ ಎಲ್ಲ ಸೇರಿಸಿ ವಿಷಲ್ ಹಾಕ್ಸೋಕ್ಕೆ ಇಟ್ಕೊಂಡಿದ್ವಲ್ವ, ಅದು ಕೂಡ ಚೆನ್ನಾಗಿ ಕುಕ್ ಆಗಿತ್ತು. ಇವಾಗ ಒಂದು ಸ್ನ್ಯಾಶರಲ್ಲಿ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಬೇಕು. ಆದಷ್ಟು ಈ ಬೇಳೆ ಟೊಮೊಟೊ ಕಾಣಿಸ್ಬಾರ್ದು, ಆ
ರೀತಿಯಾಗಿ ಸ್ನ್ಯಾಶ್ ಮಾಡ್ಕೊಬೇಕು. ಆವಾಗ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸಾಂಬಾರು ಕೂಡ ತಿಕ್ಕಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಸ್ನ್ಯಾಶ್ ಮಾಡಿಕೊಂಡು ಅದಾದ ನಂತರ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಅದು ಕೂಡ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೊತೀನಿ. ಆಯಿಲು ಕೂಡ ಚೆನ್ನಾಗಿ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಇದಕ್ಕೆ ನಾವು ಆವಾಗಲೇ ಏನು ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ವ ಬೆಳ್ಳುಳ್ಳಿ ಅದನ್ನು ಕೂಡ ಸೇರಿಸ್ಕೊಬೇಕು. ಅದು ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡು ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸಿ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಕಡೆದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ನಾವು ಆವಾಗಲೇ ಏನು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಒಂದು ಬೌಲಲ್ಲಿ ಸೇರಿಸ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಆವಾಗ ನಮಗೆ ಪಲ್ಯ ಬೇಗನೆ ಆಗುತ್ತೆ, ಟೈಮ್ ತೊಗೊಳಲ್ಲ. ಹಂಗಾಗಿ ಇವಾಗ ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಂಡು ಕುದಿಯೋಕ್ಕೆ ಇಟ್ಬಿಡೋಣ. ಅದಾದ ನಂತರ ಇಲ್ಲಿ ಸಾಂಬಾರಿಗೂ ಕೂಡ ಒಗ್ಗರಣೆ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾವು ಆವಾಗಲೇ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ, ಅಂದರೆ ಬೇಳೆ ಮತ್ತು ಹೀರೆಕಾಯಿ ಎಲ್ಲನೂ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನಿವತ್ತು ಅನ್ನದ ಜೊತೆಗೆ ಮಾಡ್ತಾ ಇದ್ದೀನಿ ಸಾಂಬಾರನ್ನ. ಮುದ್ದೆಗೂ ಕೂಡ ಮಾಡ್ಕೋಬೋದು, ಇನ್ನು ಬೇಕಾದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ, ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ಮತ್ತು ನನಗೆ ಹೇಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಹಾಕೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಇದನ್ನು ಸೈಡಿಗೆ ಇಟ್ಕೊಂಡು ಈಗ ಒಂದು ಪಲ್ಯ ಕೂಡ ಮಾಡ್ಕೊಳ್ಳೋಣ. ಈ ಬೀನ್ಸ್ ಪಲ್ಯ ಮಾಡೋಕ್ಕೆ ಮೀಡಿಯಮ್ ಸೈಜ್ದು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ 3 ಹಸಿರು ಮೆಣಸಿನ್ಕಾಯಿ ಕೂಡ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಈಗ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಕೂಡ ಚೆನ್ನಾಗಿ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೊತೀನಿ. ಆಯಿಲು ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಆನಂತರ ನಾವು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ಕೊಂಡು ಚಿಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸಿಡಿಸ್ಕೊಂಡು ಆನಂತರ ನಾವು ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಸ್ವಲ್ಪ ಈ ಪಲ್ಯಕ್ಕೆ ಈರುಳ್ಳಿ ಚೆನ್ನಾಗಿ ಕುಕ್ ಆಗಬೇಕು. ಆವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಪಲ್ಯ ತುಂಬ ಸಿಂಪಲ್ ಆಗಿರುತ್ತೆ. ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಕುಕ್ ಆಗಿದೆ. ನಾವು ಆವಾಗಲೇ ಏನು ಬೀನ್ಸ್ನ ಬೇಯಿಸಿ ಇಟ್ಕೊಂಡಿದ್ವಲ್ವ ಆ ಬೀನ್ಸ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೀನ್ಸ್ನ ಬೇಯಿಸಿದಂಥ ನೀರು. ಆ ನೀರು ಅದಕ್ಕೆ ಉಪ್ಪು ಹಾಕ್ಕೊಂಡು ಕುಡಿತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಆ ನೀರು ಕೂಡ ನಾನು ವೇಸ್ಟ್ ಮಾಡಲ್ಲ. ಈ ಹಂತದಲ್ಲಿ ಸ್ವಲ್ಪ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಅಂತೂ ರೆಡಿನೇ ಆಗೋಗ್ಬಿಡುತ್ತೆ. ನಾವೇನಾದರೂ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೈಟ್ ಹೊತ್ತು ಬೇಕಾದರೆ ರೈಸ್ನ ಸ್ಕಿಪ್ ಮಾಡಿ ಈ ರೀತಿಯಾಗಿ ಪಲ್ಯಗಳು ತಿನ್ನೋದ್ರಿಂದನೂ ವೆಯ್ಟ್ ಲಾಸ್ನ ಮಾಡ್ಕೊಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಇವಾಗ ನಾನು ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ನಾನು ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಿ ಫ್ರೀಝರಲ್ಲಿ ಎತ್ತಿಟ್ಕೋಬೇಕಿತ್ತು. ಹಾಗಾಗಿ ಅದನ್ನು ಕೂಡ ಇವಾಗಲೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ತುಂಬ ಸಿಂಪಲ್ಲಾಗಿ ಕೂಡ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಆವಾಗಲೇ ಏನು ಹೇಳಿದ್ನಲ್ವ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ ಅಂತ, ಆವಾಗಲೇ ನಾನು ಫ್ರೀಯಾಗಿದ್ದಾಗ ಈ ಥರ ತೆಂಗಿನಕಾಯಿನೆಲ್ಲ ತುರಿದ್ಬಿಟ್ಟು ಒಂದು ಫ್ರೀಝರಲ್ಲಿ ಎತ್ತಿಟ್ಕೋತೀನಿ. ಹಂಗಂತ ನಾನು ತುಂಬ ದಿನಕ್ಕಾಗೋಷ್ಟು ತೆಂಗಿನಕಾಯಿನೆಲ್ಲ ತುರಿದು ಇಟ್ಕೊಳಲ್ಲ. ಒಂದು 3 ದಿನ ಅಥವಾ 4 ದಿನಕ್ಕಾಗೋಷ್ಟು ಈ ರೀತಿಯಾಗಿ ತುರಿದ್ಬಿಟ್ಟು ಒಂದು ಏರ್ ಕಂಟೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಫ್ರೀಝರಲ್ಲಿ ಇಟ್ಕೊಳೋದ್ರಿಂದ ಒಂದು 3-4 ದಿನ ಆರಾಮಾಗಿ ನನಗೆ ತೆಂಗಿನಕಾಯಿ ಯೂಸ್ ಮಾಡ್ಕೋಬೋದು. ಯಾಕಂತಂದರೆ ಬೆಳಿಗ್ಗೆ ನಮಗೆ ಗಡಿಬಿಡಿ ಇರುತ್ತೆ, ಕೆಲಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಇರ್ತೀವಿ, ಆವಾಗ ತುರ್ಕೊಳೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಥರ ಸಂಜೆ ಬಂದಾಗ ಯಾವಾಗ ಫ್ರೀ ಇರ್ತೀನಿ ಆವಾಗ ಈ ರೀತಿಯಾಗಿ ತುರಿದು ಇಟ್ಕೊಂಡ್ಬಿಡ್ತೀನಿ. ಇದು ಮತ್ತು ಸ್ವೀಟ್ ಕಾರ್ನು ಇದನ್ನು ಕೂಡ ಅಷ್ಟೇ ನಾನು ಫ್ರೀಯಾಗಿದ್ದಾಗ ಈ ಥರ ಬಿಡಿಸ್ಕೊಂಡು ಈ ಥರ ಒಂದು ಏರ್ ಕಂಟೆಂಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳೋದ್ರಿಂದ ನನಗೆ ಏನಿಲ್ಲ ಅಂದರೆ ಇದು ನನಗೆ 10 ದಿನ ಆರಾಮಾಗಿ ಬರುತ್ತೆ. ಹಾಗಾಗಿ ಏನಾದರೂ ರೆಸಿಪಿಗಳು ಮಾಡಿದಾಗ ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಹಾಗಾಗಿ ಈ ಥರ ಬಿಡಿಸಿ ಇಟ್ಕೋತೀನಿ. ಅದಾದಮೇಲೆ ನಾನು ಬಟಾಣಿ ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಅಷ್ಟೇ ಈ ರೀತಿಯಾಗಿ ಫ್ರೀಯಾಗಿದ್ದಾಗ ಇದನ್ನು ಕೂಡ ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡು ಈ ಥರ ಒಂದು ಗ್ಲಾಸ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳೋದ್ರಿಂದ ಇದನ್ನು ಐಸ್ ಬಾಕ್ಸಲ್ಲಿ ಇಡಬೇಕು, ಅಂದರೆ ಫ್ರೀಝರಲ್ಲಿ ಮೇಲೆ ಇಟ್ಕೋಬೇಕು. ಆವಾಗ ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಅಷ್ಟು ಬೇಗ ಹಾಳಾಗೋದು ಇಲ್ಲ ಕೂಡ. ಆರಾಮಾಗಿ ನಿಮಗೆ ಒಂದು 2-3 ತಿಂಗಳಂತೂ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಹಸಿ ಬಟಾಣಿ ಆಗಿರ್ಬೋದು, ಹಸಿ ಅವರೆಕಾಳು ಆಗಿರ್ಬೋದು, ಈ ಸೀಸನಲ್ಲಿ ಬರುವಂಥ ಕಾಳೆಲ್ಲ ನಮಗೆ ರೈಟು ಕಡಿಮೆ ಇದ್ದಾಗ ನಾವು ಈ ರೀತಿಯಾಗಿ ತೊಗೊಂಡು ಬಂದು ಈ ರೀತಿಯಾಗಿ ಬಿಡಿಸಿ ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಹತ್ತತ್ರ ಒಂದು 3 ಮಂತ್ಸ್ವರೆಗೂ ನಾವು ಆರಾಮಾಗಿ ಇಟ್ಕೋಬೋದು. ನನಗೆ ಈ ಥರ ಸೀಸನ್ ಇದ್ದಾಗ ನಾನು ರೈಟ್ ಕಡಿಮೆ ಇದ್ದಾಗ ಈ ಥರ ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೋತೀನಿ. ಬಟ್ ಇವಾಗ ಸ್ವಲ್ಪ ರೈಟ್ ಜಾಸ್ತಿನೇ ಇದೆ,
ಹಾಗಾಗಿ ಸ್ವಲ್ಪನೇ ತೊಗೊಂಡು ಬಂದು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಕೂಡ ಅಷ್ಟೇ, ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಬಿಡ್ತೀನಿ. ನಿಂಬೆಹಣ್ಣು ಸ್ವಲ್ಪ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ, ಹಾಗಾಗಿ ನಿಂಬೆಹಣ್ಣ ಜಾಸ್ತಿ ತೊಗೊಂಡು ಬರ್ತೀನಿ. ಇವಾಗ ಈ ಥರ ಬಾಕ್ಸೆಲ್ಲ ಇರುತ್ತಲ್ಲ, ನಾವು ಫ್ರೀಝರಲ್ಲಿ ಇಟ್ಕೊಂಡಿರ್ತೀವಲ್ವ, ಈ ಬಾಕ್ಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಅಂದರೆ ನಾವು ಒಂದು ವಾರಕ್ಕೊಂದ್ಸತಿ ಈ ಥರ ವಾಶ್ ಮಾಡ್ಕೋತಾ ಇದ್ರೆ ಈ ಪಾಚಿ ಕಟ್ಟೈತಲ್ವ, ಎಲ್ಲೋ ಕಲರ್ ಬರುತ್ತಲ್ವ, ಆ ರೀತಿಯೆಲ್ಲ ಆಗಲ್ಲ. ನಾವು ಯಾವಾಗ ತೊಗೊಂಡು ಬಂದಾಗ ಯಾವ ರೀತಿಯಾಗಿ ಫ್ರೆಶ್ ಆಗಿತ್ತು ಸೇಮ್ ಕೊನೆವರೆಗೂ ಅದೇ ರೀತಿಯಾಗಿ ಮೇಂಟೈನ್ ಮಾಡ್ಬೋದು. ಬಟ್ ವಾರಕ್ಕೊಂದ್ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಒಂದು ಕಾಟನ್ ಬಟ್ಟೆಲಿ ಒರೆಸ್ಕೊಳ್ಳೋದ್ರಿಂದ ಅದೇ ರೀತಿಯಾಗಿ ವೈಟಾಗೇ ಇರುತ್ತೆ. ನಾನು ಒಂದು ವಾರಕ್ಕೊಂದ್ಸತಿ ಕಂಪಲ್ಸರಿಯಾಗಿ ಬಾಕ್ಸ್ ಈ ಥರ ಒಂದು ಟಬ್ಬಲ್ಲಿ ನೀರು ಕೂಡ ಸೇರಿಸ್ಕೊಂಡು ಇದಕ್ಕೆ ಕಲ್ಲುಪ್ಪು ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟನ್ನ ಕೂಡ ಸೇರಿಸ್ಕೊತೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆವಾಗಲೇ ಏನು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಲ್ವ, ಎಲ್ಲ ತರಕಾರಿನೂ ಇದೇ ಥರ ಸೇರಿಸ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೇ ತರಕಾರಿ ತೊಗೊಂಬಂದರೂ ಸೇಮ್ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೋತೀನಿ. ನಾನು ಯಾವತ್ತೂ ಕೂಡ ಡೈರೆಕ್ಟಾಗಿ ಅಡುಗೆನ ಮಾಡಲ್ಲ, ಇದೇ ಥರ ಕ್ಲೀನ್ ಮಾಡ್ಕೊಳೋದು. ಇವಾಗ ಈ ಥರ ತರಕಾರಿನ ಹಾಕಿಬಿಟ್ಟು ಡೈರೆಕ್ಟಾಗಿ ವಾಶ್ ಮಾಡಲ್ಲ, ಒಂದು 2 hours ಹಂಗೆ ಬಿಟ್ಬಿಡ್ತೀನಿ. ಅದಾದಮೇಲೆ ತರಕಾರಿ ಎಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ಹಾರಾಕಿಟ್ಟು ಅದು ಚೆನ್ನಾಗಿ ಹಾರ್ಕೊಂಡ್ಮೇಲೆ ಕಾಟನ್ ಬಟ್ಟೆಯಿಂದ ಒರೆಸಿ ಅದಾದಮೇಲೆ ಫ್ರೀಝರಲ್ಲಿ ಬಾಕ್ಸ್ಗಳಲ್ಲಿ ಹಾಕಿ ಎತ್ತಿಟ್ಕೊಂಡು ಬಿಡ್ತೀನಿ. ಆವಾಗ ನಮಗೆ ಒಂದು ವಾರಗಟ್ಟಲೆ ಆರಾಮಾಗಿ ಬರುತ್ತೆ. ನಾನು ಯಾವಾಗಲೇ ತರಕಾರಿ ತಂದರೂ ಅರ್ಧ kg ತರಕಾರಿನ ತೊಗೊಂಡು ಬರ್ತಾಯಿದ್ದೆ. ನನಗೆ ಸಿಕ್ಕಾಬಟ್ಟೆ ತರಕಾರಿಗಳು ಒಂದು ವಾರ ಆದ್ರೂ ಹಾಗೆ ಮಿಗ್ತಾ ಇತ್ತು. ಹಾಗಾಗಿ ಈ ಸತಿಗೆ ಎಲ್ಲ ಕಾಲು kg ತೊಗೊಂಡು ಬಂದೆ. ಕೆಲವೊಂದು ತರಕಾರಿಗಳು ನಾನು ಜಾಸ್ತಿ ಯೂಸ್ ಮಾಡುವಂಥ ತರಕಾರಿನ ಅರ್ಧ kg ತೊಗೊಂಡು ಬಂದೆ. ಜಾಸ್ತಿ ನಾನು ಯೂಸ್ ಮಾಡೋದೇ ಇಲ್ಲ, ನಾನು ತರಕಾರಿನ ಕಾಲು kg ತೊಗೊಂಡು ಬಂದಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಸೌತೆಕಾಯಿನ ಹತ್ತತ್ರ 2 kg ಅಷ್ಟು ತೊಗೊಂಡು ಬಂದಿದ್ದೀನಿ. ಯಾಕಂತಂದರೆ ನಮಗೆ ದಿನಕ್ಕೆ 2 ಸೌತೆಕಾಯಿ ಖಾಲಿ ಆಗೇ ಆಗುತ್ತೆ. ನಾವು ಬೆಳಗ್ಗೆ ಟೈಮು ಈ ಸೌತೆಕಾಯಿ, ಬೆಟ್ಟದ ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣು ಇದನ್ನೆಲ್ಲ ಸೇರಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಹಾಗಾಗಿ ನಮಗೆ ಸೌತೆಕಾಯಿ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಸೌತೆಕಾಯಿನ 2 kg ಅಷ್ಟು ತೊಗೊಂಡು ಬಂದಿದ್ದೀನಿ. ಮತ್ತು ನಾವು ಬದನೆಕಾಯಿನ ಜಾಸ್ತಿ ತಿನ್ನಲ್ಲ, ನನಗೆ ಬದನೆಕಾಯಿ ತುಂಬ ಇಷ್ಟ ಆಗುತ್ತೆ, ನಮ್ಮ ಮನೆಯವರಿಗೆ ಬದನೆಕಾಯಿ ಇಷ್ಟ ಆಗಲ್ಲ. ಹಾಗಾಗಿ ನಾನು ಇಲ್ಲಿ ಬದನೆಕಾಯಿನ 1/4 kg ಅಷ್ಟು ತೊಗೊಂಡು ಬಂದಿದ್ದೀನಿ. ಮತ್ತು ಕ್ಯಾರೆಟು ಕೂಡ ಅಷ್ಟೇ, ನಾನು ಕ್ಯಾರೆಟು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ಒಂದು 1/4 kg ಅಷ್ಟು ಕ್ಯಾರೆಟು ಹಾಗೆ ಉಳಿದ್ಬಿಟ್ಟಿತ್ತು. ಹಾಗಾಗಿ ಈ ಸತಿ 2 ಕ್ಯಾರೆಟ್ನ ತೊಗೊಂಡು ಬಂದಿದ್ದೀನಿ. ಆ 2 ಕ್ಯಾರೆಟೇ 1/4 kg ಇದೆ ಗೊತ್ತಾ. ಅದಾದಮೇಲೆ ಹೀರೆಕಾಯಿನೂ ಅಷ್ಟೇ 1/4 kg ಬೇಕಿತ್ತು. ಹಾಗಾಗಿ ಇರಲಿ ಅಂತೇಳಿ ಹೀರೆಕಾಯಿ ಜಾಸ್ತಿ ಯೂಸ್ ಮಾಡ್ತೀನಿ ಅಂತೇಳಿ 1/4 kg ಬೇಡ ಅಂತ ಅರ್ಧ kgನೇ ತೊಗೊಂಡು ಬಂದೆ. ಆದರೆ ಬೀನ್ಸ್ ಸಿಕ್ಕಾಬಟ್ಟೆ ರೇಟ್ ಇದೆ, ಹಾಗಾಗಿ ಬೀನ್ಸ್ನ ನಾನು 1/4 kgನೇ ತೊಗೊಂಡು ಬಂದೆ. ಈ ರೀತಿಯಾಗಿ ನಾನು ಯಾವ ತರಕಾರಿ ಜಾಸ್ತಿ ಯೂಸ್ ಮಾಡ್ತೀನಿ ಅಂಥ ತರಕಾರಿನ ಜಾಸ್ತಿ ತೊಗೊಂಡಿದ್ದೀನಿ, ಯಾವ ತರಕಾರಿನ ಕಡಿಮೆ ಯೂಸ್ ಮಾಡ್ತೀವಿ ಅಂಥ ತರಕಾರಿನ ಕಡಿಮೆ ತೊಗೊಂಡಿದ್ದೀನಿ. ಈ ರೀತಿಯಾಗಿ ನಾನು ಈ ಸತಿ ಈ ಥರ ಮಾಡಿದ್ದು. ಸತಿ ಎಲ್ಲ ತರಕಾರಿನೂ ಅರ್ಧ kg ತೊಗೊಂಡು ಬರ್ತಾಯಿದ್ದೆ. ಅವಾಗ ಏನಾಗ್ತಿತ್ತು ಅಂದರೆ ನನಗೆ ಒಂದು ವಾರ ಆದರೂ ಕೂಡ ಹಾಗೆ ಇರ್ತಾಯಿತ್ತು. ಮತ್ತು ಕೆಲವೊಂದು ಸತಿ ಏನಾಗ್ತಿತ್ತು ಅಂದರೆ ತರಕಾರಿಗಳು ಸ್ವಲ್ಪ ಬೆಂಡ್ ಆಗ್ತಿತ್ತು, ಅಷ್ಟೊಂದು ಫ್ರೆಶ್ ಅಂತ ಕೂಡ ಅನ್ನಿಸ್ತಿರ್ಲಿಲ್ಲ. ಯಾವುದೇ ತರಕಾರಿ ಅಂದು ಒಂದು ವಾರದೊಳಗಡೆ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ಒಂದು ವಾರದೊಳಗಡೆ ಮುಗಿಸಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಒಂದು ವಾರಕ್ಕಿಂತ ಜಾಸ್ತಿ ಇಟ್ಕೊಂಡು ತಿನ್ನೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾನು ಒಂದು ವಾರಕ್ಕಾಗೋಷ್ಟು ಅಷ್ಟೇ ತೊಗೊಂಡು ಬರಬೇಕು ಈ ಸತಿ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡೆ ವಾರಕ್ಕಾಗೋಷ್ಟು ತರಕಾರಿನ ತೊಗೊಂಡು ಬಂದೆ. ಮತ್ತು ನಾವು ತರಕಾರಿ ಸ್ವಲ್ಪ ಜಾಸ್ತಿನೇ ತಿಂತೀವಿ, ಹಾಗಾಗಿ ಸ್ವಲ್ಪ ತರಕಾರಿ ಜಾಸ್ತಿನೇ ಇರುತ್ತೆ ನಮ್ಮ ಮನೇಲಿ. ಈ ಥರ ತರಕಾರಿಗಳೆಲ್ಲ ನೀಟಾಗಿ ಸೋದಿಸ್ಕೊಂಡು ಒಂಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಳೋದ್ರಿಂದ ನಮ್ಗೆ ಆರಾಮಾಗಿ ಒಂದು ವಾರ ಯೂಸ್ ಆಗುತ್ತೆ. ಮತ್ತು ಬೆಳಗ್ಗೆ ಟೈಮು ಅಷ್ಟೇ ಗಡಿಬಿಡಿ ಇರುತ್ತಲ್ಲ, ಅಂಥ ಟೈಮಲ್ಲಿ ತರಕಾರಿಗಳು ಕ್ಲೀನ್ ಮಾಡ್ಕೊಬೇಕು ಮತ್ತು ಅದರ ಸೋದಿಸ್ಕೊಬೇಕನ್ನೋ ಕಷ್ಟನೇ ಇರಲ್ಲ. ಆರಾಮಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಅಡುಗೆ ಕೂಡ ಮಾಡ್ಕೋಬೋದು. ಗಡಿಬಿಡಿ ಟೈಮ್ಗಳಲ್ಲಿ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಯಾವಾಗಲಾದರೂ ಫ್ರೀ ಇದ್ದಾಗ ಇಂಥ ಕೆಲಸಗಳೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಬೆಳಗ್ಗೆ ಟೈಮ್ ಆಗಿರ್ಬೋದು ಅಥವಾ ಈ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಬಂದಿರ್ತೀವಲ್ವ ಅವಾಗಲಾಗಿರ್ಬೋದು, ಅಷ್ಟೊಂದಾಗಿ ಟೈಮ್ ಇಲ್ಲ ಅಂತಂದಾಗ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಬಿಡ್ತೀನಿ. ನಮ್ಮನೆ ಹತ್ರನೇ ಮಾರ್ಕೆಟ್ ಆಗುತ್ತೆ. ಪ್ರತಿದಿನ 5 ಗಂಟೆಯಿಂದ 8 ಗಂಟೆವರೆಗೂ ಬೆಳಿಗ್ಗೆ ಟೈಮು ಮಾರ್ಕೆಟ್ ಆಗುತ್ತೆ. ತುಂಬಾ ಫ್ರೆಶ್ ಆಗಿರುವಂಥ ತರಕಾರಿಗಳು ಸಿಗುತ್ತೆ. ಆದರೆ ನಮಗೆ ಡೈಲಿ ಹೋಗಿ ತೊಗೊಳಕ್ಕಾಗಲ್ಲ, ಯಾಕಂತಂದರೆ ಅಷ್ಟೊಂದು ಟೈಮ್ ಕೂಡ ಇರಲ್ಲ. ಹಾಗಾಗಿ ನಾನು ವಾರಕ್ಕೊಂದ್ಸತಿ ಆಗೋಷ್ಟು ತರಕಾರಿನ ತೊಗೊತೀನಿ. ಕೆಲವೊಂದು ಸತಿ ಮಾರ್ಕೆಟಲ್ಲಿ ಸಿಗುವಂಥ ತರಕಾರಿನ ತೊಗೊತೀನಿ, ಕೆಲವೊಂದು ಸತಿ ಮಾರ್ಕೆಟಲ್ಲಿ ಸಿಗಲ್ಲ ಅನ್ನೋ ತರಕಾರಿಗಳು ಅಂಥದ್ದನ್ನ ಈ ಅಮೆಝಾನಲ್ಲಿ ಈ ಥರ ಎಲ್ಲ ಆನ್ಲೈನ್ಗಳಲ್ಲಿ ಪರ್ಚೇಸ್ ಮಾಡ್ಕೋತೀನಿ. ಅಂದರೆ ಕೆಲವೊಂದು ಸತಿ ಬ್ರೋಕ್ಲಿ ಇಂಥದ್ದೆಲ್ಲ ನನಗೆ ಇಲ್ಲಿ ಸಿಗೋದೇ ಇಲ್ಲ, ಅಂಥದ್ದೆಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋತೀನಿ. ಕೆಲವೊಂದು ಸತಿ ಯೆಲ್ಲೋ ಕಲರ್ ಕ್ಯಾಪ್ಸಿಕಮು ಮತ್ತು ಈ ರೆಡ್ ಕಲರ್ ಕ್ಯಾಪ್ಸಿಕಮು ಇಂಥದ್ದೆಲ್ಲ ಬೇಕಿರುವಂಥ ತರಕಾರಿಗಳು ಯಾವುದಾದ್ರೂ ಇಲ್ಲಿ ಸಿಗಲ್ಲ ಅನ್ನೋ ತರಕಾರಿಗಳು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ಈ ಥರ ಎಲ್ಲ ತರಕಾರಿಗಳು ಮತ್ತು ಸೊಪ್ಪು ಪ್ರತಿಯೊಂದು ಈ ಥರ ನಾನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಬಿಡ್ತೀನಿ. ಆವಾಗ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ಮತ್ತು ನಾವಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ಜಾಸ್ತಿ ಬಳಸ್ತೀವಿ. ನಾವು ಆವಾಗಲೇ ಹೇಳಿದಾಗೆ ನಾವು ಸ್ವಲ್ಪ ಜ್ಯೂಸ್ ಎಲ್ಲ ಜಾಸ್ತಿ ಬೆಟ್ಟದ ನೆಲ್ಲಿಕಾಯಿಂದ ಮಾಡ್ಕೊಂಡು ಕುಡಿಯೋದ್ರಿಂದ ಬೆಳಿಗ್ಗೆ ಟೈಮು ನಾವು ಪ್ರತಿದಿನ ಒಂದು ಜ್ಯೂಸ್ ಅಂತ ಒಂದೊಂದು ದಿನಕ್ಕೆ ಒಂದೊಂದು ಜ್ಯೂಸ್ ಅಂತ
ಚೇಂಜ್ ಮಾಡಿ ಮಾಡ್ತೀನಿ ನಾನು. ಕೆಲವೊಂದು ಸತಿ ಬೆಟ್ಟದ ನೆಲ್ಲಿಕಾಯಿ ಅಷ್ಟೇ ಹಾಕಿ ಮಾಡ್ತೀನಿ, ಮತ್ತು ಸೌತೆಕಾಯಿ ಹಾಕಿ ಮಾಡ್ಕೊತೀನಿ, ಇಲ್ಲಾಂದರೆ ಕ್ಯಾರೆಟು ಬೀಟ್ರೂಟ್ ಈ ಥರ ಎಲ್ಲ ಚೇಂಜ್ ಮಾಡಿ ಮಾಡ್ತಾನೆ ಇರ್ತೀನಿ. ಅಂದರೆ ಪ್ರತಿಯೊಂದು ದಿನಕ್ಕೆ ಒಂದೊಂದು ಜ್ಯೂಸ್ ಅಂತ ಮಾಡ್ತೀವಿ, ಹಂಗಾಗಿ ನಮಗೆ ಬೆಟ್ಟದ ನೆಲ್ಲಿಕಾಯಿಗಳೆಲ್ಲ ಜಾಸ್ತಿ ಯೂಸ್ ಆಗುತ್ತೆ. ಹಂಗಾಗಿ ನಾನು ಇದನ್ನು ಅರ್ಧ kg ಅಷ್ಟು ತೊಗೊಂಡು ಬಂದೆ. ಬೆಟ್ಟದ ನೆಲ್ಲಿಕಾಯಿನ ಫ್ರೀಝರಲ್ಲಿ ಎತ್ತಿಡಲ್ಲ, ಬೇಗ ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ಗಾಳೀಲಿ ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ನಾನು ಬಾಲ್ಕನಿಲಿ ಇಟ್ಬಿಡ್ತೀನಿ. ಆವಾಗ ನನಗೆ ಒಂದು ವಾರಾನ್ಗಟ್ಟಲೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು, ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಹೇಗೆ ಕ್ಲಾರಿಟಿ ಬರ್ತಿದೆಯಾ ಅಂತ ದಯವಿಟ್ಟು ನನಗೆ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.